ಕನ್ನಡ ಧಾರಾವಾಹಿ ಹಿರಿಯ ಕಲಾವಿದರಿಂದ ರ್ಯಾಗಿಂಗ್ ಎನ್ನುವಂತಹ ವಿಚಾರ ಸುದ್ದಿಯಲ್ಲಿದೆ. ಧಾರಾವಾಹಿ ನಟಿಗೆ ಇದೆಂತಹ ಅವಮಾನ. ಸೆಟ್ನಲ್ಲೇ ಹಂಗಿಸಿದ್ದರಂತೆ ಹಿರಿಯ ಕಲಾವಿದರು. ಹಾಗಾದ್ರೆ ಯಾವ ಧಾರಾವಾಹಿಯ ನಟಿ ಮತ್ತು ರ್ಯಾಗಿಂಗ್ ಮಾಡಿದ ಹಿರಿಯ ಕಲಾವಿದ ಯಾರು? ಯೂನಿವರ್ಸಿಟಿಗಳಲ್ಲಿ ರ್ಯಾಗಿಂಗ್ ಆಗೋದನ್ನ ಕೇಳಿದ್ದೀವಿ. ಕಾಲೇಜು, ಸ್ಕೂಲು, ಕ್ಯಾಂಪಸ್ಗಳಲ್ಲಿ ರ್ಯಾಗಿಂಗ್ ಆಗುತ್ತೆ. ಸೀನಿಯರ್ ಸ್ಟೂಡೆಂಟ್ಗಳಿಂದ ಜೂನಿಯರ್ ಸ್ಟೂಡೆಂಟ್ಸ್ಗಳನ್ನ ರ್ಯಾಗಿಂಗ್ ಮಾಡಲಾಗುತ್ತೆ. ಇದು ಏನು ವಿಚಿತ್ರ. ಸೀರಿಯಲ್ನಲ್ಲೂ ಕೂಡ ರ್ಯಾಗ್ ಮಾಡಿದ್ರಂತೆ. ಅಂದರೆ ಈ ಕೇವಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರವಲ್ಲ ಕಿರಿ ಕಲಾವಿದರನ್ನ ರ್ಯಾಗ್ ಮಾಡುವಂತಹದ್ದು. ಈ ಹಿರಿಯ ಕಲಾವಿದರು ಕಿರಿ ಕಲಾವಿದರನ್ನ ಅವಮಾನ ಮಾಡುವಂತಹದ್ದು ಕೇವಲ ಸಿನಿಮಾದಲ್ಲಿ ಮಾತ್ರ ಅನ್ಕೊಂಡಿದ್ವಿ. ಆದರೆ ಧಾರಾವಾಹಿಗಳಲ್ಲೂ ಕೂಡ ಆ ತರಹದ ಒಂದು ಪದ್ಧತಿ ಮತ್ತು ವಾತಾವರಣ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗಾದರೆ ಧಾರಾವಾಹಿ ಹಿರಿಯ ಕಲಾವಿದರಿಂದ ರ್ಯಾಗ್ ಮಾಡಲಾಗಿದೆ. ಧಾರಾವಾಹಿ ನಟಿಗೆ ಇದೆಂತಹ ಅವಮಾನ. ಸೆಟ್ನಲ್ಲೇ ಹಂಗಿಸಿದ್ದರಂತೆ ಹಿರಿಯ ಕಲಾವಿದರು. 1.5 ವರ್ಷ ನರಕ ಮಾಡಿದ್ದ ಅವನು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಈಗಾಗಲೇ ನಿಮಗೆ ಅದರ ಸಣ್ಣ ಹಿಂಟ್ ಸಿಕ್ಕಿರಬಹುದು. ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಹಾಗಾದರೆ ಯಾರು ಆ ಧಾರಾವಾಹಿಯ ನಟಿ? ನೀವು ನೋಡ್ತಾ ಇದ್ದೀರಲ್ಲ, ಇವರೇ ಆ ಧಾರಾವಾಹಿಯ ನಟಿ. ಗಿಣಿರಾಮ ಧಾರಾವಾಹಿಯ ಖ್ಯಾತ ನಟಿ ನಯನ. ಸೆಟ್ನಲ್ಲಿ ಶೂಟ್ ಆಗುವಾಗ ಮೂದಲಿಸುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಈಕೆ ಹೇಳಿಕೊಂಡಿರುವ ಮತ್ತು ಈಕೆ ಅನುಭವಿಸಿದ ಕೆಲ ಕೆಟ್ಟ ಘಳಿಗೆಯನ್ನು ಮೆಲುಕು ಹಾಕಿದ್ದಾರೆ. ಹಿರಿಯ ಅನುಭವಿಗಳಿಂದಲೇ ಅವಮಾನ ಅನುಭವಿಸಬೇಕು. ಎಷ್ಟೋ ಕನಸು ಕಟ್ಕೊಂಡು ಬರುತ್ತಾರೆ ಕಲಾವಿದರು. ಅಂತಹ ಕಲಾವಿದರನ್ನ ಕಾಲೆಳಿತಾರೆ. ಆದರೆ ಕಿರಿಯ ಕಲಾವಿದರಿಗೆ ಅವಮಾನ ಮಾಡ್ತಾರೆ ಎಂದು ಆರೋಪ. ಕನ್ನಡದ ಗಿಣಿರಾಮ ಖ್ಯಾತಿಯ ನಟಿ ನಯನಾರಿಂದ ಈ ಗುರುತರ ಆರೋಪ. ಒಂದು ಖಾಸಗಿ ಸುದ್ದಿವಾಹಿನಿ ಅದು. ಅದರಲ್ಲಿ ಸಂದರ್ಶನ ಮಾಡಲಾಗ್ತಾ ಇತ್ತು. ಆ ಸಂದರ್ಶನದ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಧಾರಾವಾಹಿಯ ಅನುಭವದಲ್ಲಿ ನೀವು ಎದುರಿಸಿದ ಕೆಟ್ಟ ಘಳಿಗೆ ಯಾವುದಾದ್ರೂ ಇದೆಯಾ ಅಂತ ಕೇಳಿದಾಗ, ಹೌದು, ನನಗಿದೆ ಕೆಟ್ಟ ಘಳಿಗೆ. ನನ್ನ ಮೊದಲ ಧಾರಾವಾಹಿ ಪಾಪ ಪಾಂಡು ಎನ್ನುವಂತಹ ಧಾರಾವಾಹಿಯ ಹೊಸ ರೂಪದ ಒಂದು ಧಾರಾವಾಹಿ, ಅದಕ್ಕೂ ಕೂಡ ಈಕೆ ಸೆಲೆಕ್ಟ್ ಆಗಿದ್ದು. ಅದರಲ್ಲೂ ಕೂಡ ಒಂದಷ್ಟು ನಟನೆ ಮಾಡಿದ್ದಾರೆ. ಅದಾದ ನಂತರ ಗಿಣಿರಾಮ, ಆ ಧಾರಾವಾಹಿಯಲ್ಲಿ ಕೂಡ ಈಕೆ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಈ ಧಾರಾವಾಹಿಗಳನ್ನು ಶೂಟ್ ಮಾಡುವಂತಹದ್ದು ಸಿನಿಮಾ ಶೂಟ್ನ ಹಾಗೆ ಇರೋದಿಲ್ಲ. ಯಾವುದಾದ್ರೂ ಒಂದು ಮನೆಯನ್ನು ಆಯ್ಕೆ ಮಾಡ್ಕೊತಾರೆ. ಆ ಮನೆಯಲ್ಲಿ 3 ತಿಂಗಳು 4 ತಿಂಗಳು ಶೂಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸುತ್ತಮುತ್ತ ಹಿರಿ ಕಲಾವಿದರು ಅಂತ ಸ್ವಲ್ಪ ಎದೆನ ಉಬ್ಬರಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಅದು ಸಿನಿಮಾದಲ್ಲೂ ಇದೆ, ಧಾರಾವಾಹಿಲೂ ಇದೆ. ಕಾರಣ, ನಾನೊಂದು 50-60 ಧಾರಾವಾಹಿ ಮಾಡಿದ್ದೀನಿ, ನಾನು 50-60 ಸಿನಿಮಾ ಮಾಡಿದ್ದೀನಿ. ನೋಡುವ ಕನ್ನಡಿಗರು ಇರುವವರೆಗೂ ಮಾತ್ರ ಇವರುಗಳು ಸೆಲೆಬ್ರಿಟಿ. ನೋಡೋದಕ್ಕೆ ಯಾವನೂ ಇಲ್ಲ ಅಂದರೆ ಇವ್ರು ಯಾರು ಸೆಲೆಬ್ರಿಟಿ ಆಗೋದಕ್ಕಾಗಲ್ಲ, ಪರಿಜ್ಞಾನ ಇರಲಿ. ಸೊ ಹಾಗಾಗಿ ಈ ಹೆಣ್ಣು ಮಗಳಿಗೆ ಪಾಪ ಸಾಕಷ್ಟು ಕನಸು ಕಟ್ಕೊಂಡು ಧಾರಾವಾಹಿಗೆ ಬರ್ತಾರೆ. ನಾನು ಸ್ಕ್ರೀನ್ನಲ್ಲಿ ಮಿಂಚಬೇಕು, ನಾನು 4 ಜನರಿಗೆ ಪರಿಚಯ ಆಗಬೇಕು ಅಂತ ಹೇಳಿ ಬರ್ತಾರೆ. ಪಾಪ ಈ ಹಿರಿ ಕಲಾವಿದರು ಅಂಥೇಳಿ ಈ ಇರ್ತಾರೆ ನೋಡಿ, ಅಂಥವರು ಇವರನ್ನು ಮೂದಲಿಸೋದಂತೆ ಕ್ಯಾಮ್ರಾದಿಂದ. ಒಂದು ಬಾರಿ ಕ್ಯಾಮರಾದಲ್ಲಿ ರೋಲ್ ಅಂತ ಹೇಳಿದಾಗ ನಟಿಯರು ತನ್ನ ಕಲೆಯನ್ನು ಪ್ರದರ್ಶನ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂಥ ಈ ಕೆಲ ಅವಿವೇಕಿಗಳು ಅವರನ್ನು ಟಾಂಗ್ ಕೊಡುವಂತಹದ್ದು, ಅವರನ್ನು ಮೂದಲಿಸುವಂತಹದ್ದು ಮಾಡಿದ್ರೆ ಅವರು ಕ್ಯಾಮರಾದ ಕಣ್ಣಿಗೆ ಕಾನ್ಸಂಟ್ರೇಟ್ ಹೇಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಾಲೆಳೆಯುವಂತಹ ಕೆಲಸ ಧಾರಾವಾಹಿಯಲ್ಲೂ ಕೂಡ ನಡೀತಾ ಇತ್ತು ಅಂತ ಹೇಳಿ ಈಗ ಗಿಣಿರಾಮ ಧಾರಾವಾಹಿಯ ನಟಿ ಆರೋಪವನ್ನು ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅಂಥವ್ರನ್ನ ತುಳಿಯೋದಕ್ಕಿರ್ತಾರೆ ಧಾರಾವಾಹಿಗಳಲ್ಲಿ ಎನ್ನುವಂಥ ಅರ್ಥದಲ್ಲಿ. ಇದು ಎಲ್ಲರಿಗೂ ಕೂಡ ಅನ್ವಯಿಸೋದಿಲ್ಲ. ನಾಳೆ ದಿನ ಬಂದು ಕಾಮೆಂಟ್ ಬಾಕ್ಸ್ನಲ್ಲಿ ಅದು ಇದು ಕಾಮೆಂಟ್ ಬೇಡ. ಎಲ್ಲರಿಗೂ ಅನ್ವಯಿಸೋದಿಲ್ಲ. ಯಾರೆಲ್ಲ ಕಿರಿಯರನ್ನು ರ್ಯಾಗ್ ಮಾಡಿರ್ತೀರೋ, ಮೂದಲಿಸಿರ್ತೀರೋ, ಟೀಕೆ ಮಾಡಿರ್ತೀರೋ ಅಂಥವರಿಗೆ ಮಾತ್ರ ಈ ಸಾಲುಗಳು ಅನ್ವಯಿಸುತ್ತೆ.